ಹೆಸರು ಬೇಳೆ ಉಸ್ಲಿ ಮಾಡಲಿಕ್ಕೆ ನೋಡಿ ಇಷ್ಟು ಗ್ಲಾಸಲ್ಲಿ ನಾನು ಹೆಸರು ಬೇಳೆ ಇಬ್ಬರಿಗಾಗುವಷ್ಟು ಹೆಸರು ಬೇಳೆ ತಗೊಂಡಿದ್ದೇನೆ. ಈಗ ಕಾವಲಿಯಲ್ಲಿ ನೋಡಿ ಸಾಸಿವೆ 2 ಸ್ಪೂನ್ನಷ್ಟು ಎಣ್ಣೆ, ಸಾಸಿವೆ ಸಿಡಿಲಿಕ್ಕೆ ಪ್ರಾರಂಭ ಆಯಿತು. ಈಗ ನೋಡಿ ಇಷ್ಟು ಒಗ್ಗರಣೆ ಕೊಟ್ಟು ಇನ್ನು ನೋಡಿ 2 ಕಾಯಿ ಮೆಣಸು ಮತ್ತು ಶುಂಠಿ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ ಶುಂಠಿ ಇಷ್ಟು ದೊಡ್ಡ ಪೀಸ್ ತಗೊಂಡಿದ್ದೇನೆ. ಈಗ ಇದಕ್ಕೆ ಒಗ್ಗರಣೆಗೆ ಈಗ ನೀರು ಶುಂಠಿ ಮತ್ತು ಕಾಯಿ ಮೆಣಸನ್ನು ಹಾಕಿದ್ದೇನೆ. ಈಗ ಅದೇ ಗ್ಲಾಸಿನಲ್ಲಿ 2 ಗ್ಲಾಸಿನಷ್ಟು ನೀರು ಹಾಕಿದೆ. ಈಗ ಹೆಸರು ಬೇಳೆಯನ್ನು ಆಗ 1 ಗ್ಲಾಸ್ ತೆಗೆದಿಟ್ಟ ಹೆಸರು ಬೇಳೆಯನ್ನು 2-3 ಸಲ ನೀರು ತೆಗೆದು ಕ್ಲೀನ್ ಮಾಡಿ ತಂದೇನೆ. ಈಗ ಇದನ್ನು ಇದಕ್ಕೆ ಹಾಕಿ ನೋಡಿ. ಈಗ ನೀರು ಕುದಿ ಬರ್ತಾ ಉಂಟು ನೋಡಿ. ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕ್ಕೊಳ್ತೇನೆ ನೋಡಿ. ಮತ್ತೆ ಮುಚ್ಚಿಡ್ತೇನೆ. ಈಗ ಕುದಿ ಬರುವಾಗ ಸ್ವಲ್ಪ ಮೇಲೆ ಬರ್ತದೆ. ಇದು ಸ್ವಲ್ಪ ದೊಡ್ಡ ಕಾವಲಿ ಆದ ಕಾರಣ ತೊಂದರೆ ಇಲ್ಲ. ಚಿಕ್ಕ ಕಾವಲಿ ಆದರೆ ಕುದಿ ಬರುವಾಗ ಅದು ಮೇಲೆ ಒಂದ್ಸಲ ಉಕ್ಕಿ ಬರ್ತದೆ. ಸ್ವಲ್ಪ ಆಗಾಗ ತಿರುಗಿಸ್ತಾ ಇರಬೇಕಾಗ್ತದೆ ನೋಡಿ. ಈ ಥರ ಕುದಿ ಬರ್ತಾ ಉಂಟು ಮೇಲೆ ಮೇಲೆ ನೋಡಿ. ಸ್ವಲ್ಪ ಜಾಗ್ರತೆ ಆಗಬೇಕು. ಸೊ ಹೀಗೆ ಮುಚ್ಚಳ ಓಪನ್ ಮಾಡಿದ ಕೂಡಲೇ ಅದು ಕುದಿರ್ತದೆ. ಸೊ ಆಗಾಗ ಮುಚ್ಚಳ ಓಪನ್ ಮಾಡಿ ತಿರುಗಿಸ್ತಾ ಇರಬೇಕಾಗ್ತದೆ. ಮತ್ತು ನೀರು ನೋಡಿ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೇಕಾಗ್ತದೆ, ನೋಡ್ತಾ ಇರಬೇಕು ನೋಡಿ. ಈಗ ಸ್ವಲ್ಪ ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಸ್ವಲ್ಪ 5ರಿಂದ 10 ನಿಮಿಷ ತನಕ ಈಗ ಬೇಯಲಿಕ್ಕೆ ಬಿಡಬೇಕು. ಹೆಸರು ಬೇಳೆ ಉಸ್ಲಿ ಇಷ್ಟು ಬೆಂದಿದೆ. ಈಗ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಸಾಕು, ಇಷ್ಟು ಬೆಂದರೆ ಸಾಕು. ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ. ಖಾರ ಅವಲಕ್ಕಿ ಒಟ್ಟಿಗೆ ನೋಡಿ ಹೆಸರು ಬೇಳೆ ಉಸ್ಲಿ. ಹೆಲ್ದಿ ರೆಸಿಪಿ ಇದು. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುವ.